ಈಗ ನಾನು ಕಾಂತಿ ಮೇಡಮ್ ಹತ್ರ ಮಾತಾಡ್ತೀನಿ. ಈ ಮೋದಿ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ, ಆ ಡಿಸ್ಕಷನ್ ಇದೆಲ್ಲ ಇನ್ನೊಮ್ಮೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಈ ಹಿಜಾಬ್ ಬಗ್ಗೆ ಇಷ್ಟ ಆಕ್ರೋಶ, ತಿಲಕ, ಆಮೇಲೆ ಬೇರೆ ಬೇರೆ ಕೇಸರಿ ಶಾಲು, ಇದ್ರ ಬಗ್ಗೆ ಇರುವಂಥ ಒಲವು, ಪ್ರೀತಿ, ವಾತ್ಸಲ್ಯ ಹಿಜಾಬ್ ಅಂದಿದ ತಕ್ಷಣ ಉರ್ದು ಬೀಳೋ ಥರ ಮಾಡುತ್ತೆ BJP ಅವ್ರಿಗೆ. ಅದಕ್ಕೆ ಇವ್ರು ಕಾಂಗ್ರೆಸ್ನವ್ರು ಏನಾದರೂ ಒಂದು ಚೂರು ಶುರು ಮಾಡ್ತಿದ್ದಂಗೆ ಬಂದ್ಬಿಡ್ತಾರೆ ಅಂತ. ಹೌದಾ? ಕಾಂಗ್ರೆಸ್ ಅಲ್ಲಿ ಏನಾಗಿದೆ, ಇಬ್ಬರ ಕುರ್ಚಿ ಕಾದಾಟ, ಏನಾದ್ರು ಸ್ವಲ್ಪ ಮರೆಸ್ಬೇಕಲ್ಲ, ಏನೋ ವಿಷಯಾಂತರಗಳು ತರ್ತಾ ಇರ್ತಾರೆ. ನಾನು ಅವಾಗಲೇ ಹೇಳಿದೆ, ನಾನು ಏನಕ್ಕೆ ನಾವು ನರೇಂದ್ರ ಮೋದಿ ಅವ್ರು ನಿಮ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ, ನಿಮ್ಮದೇ ಚಾನಲ್ ಅಲ್ಲಿ ಈಗ ತಾನೇ ಅಂಜು ಸುರಯ್ಯ ಅವರು ಏನು ಹೇಳಿದ್ರು, ಎಮರ್ಜೆನ್ಸಿ ತಂದಂಗೆ ಮಾಡಿದ್ರು ಅಂತ ಹೇಳಿದ್ರು. ಒಂದು ದೇಶದ ಪ್ರಧಾನಿ ದೇಶದ ಜನತೆಗೆ ಕರೆ ಕೊಡ್ತಾರಂತ ಹೇಳಿದ್ರೆ ಅದರಲ್ಲಿ ಅರ್ಥ ಇರುತ್ತೆ. ಅವ್ರು ಕರೆ ಕೊಟ್ಟಾಗ ಇಟ್ ವಾಸ್, ನಾವು ಈ ವಾಹಿನಿ ನೋಡುವ ವೀಕ್ಷಕರು ಇದನ್ನು ಒಪ್ಕೋತಾರಂತ ಅಂದ್ಕೊಂಡಿದ್ದೀನಿ. ಯಾರಿಗೂ ಅವ್ರು ಕಂಪಲ್ಸರಿ ಮಾಡಿಲ್ಲ. ಅಥವಾ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರು ತೇಜಸ್ವಿ ನಕ್ ಅವರು ಹೇಳಿದ್ರು ಏಕಾಏಕಿ ಮಾಡಿದ್ರು ಅಂತ. ಖಂಡಿತ ಅವರು ಆದೇಶ ತಂದಿಲ್ಲ. ಏಕಾಏಕಿಯಲ್ಲಿ ಏನ್ ಹೇಳಿದ್ದಾರೆ, ದಯವಿಟ್ಟು ದೇಶವಾಸಿಗಳು ಅಲ್ಲ, ಒಂದ್ ನಿಮಿಷ ಹೆಚ್ಚಳ ಮಾಡಿದ್ದಾರೆ. ಒಂದ್ ನಿಮಿಷ, ಯಾರು ಮಾಡಿದ್ದು ಹೆಚ್ಚಳ, ಯಾರು ಮಾಡಿದ್ದು ವಿದೇಶಿ ವಿನಿಮಯ 15% ಆಗಿದೆಪ್ಪ. ನಾನು ವಿಷಯಾಂತರ ಮಾಡಲ್ಲ. ಒಂದ್ ನಿಮಿಷ ಮೇಡಮ್, ನಿಮ್ಗೊಂದು ರಿಯಾಕ್ಷನ್ ಕೊಟ್ಟು ಮುಂದೆ ದೇಶದ ಹಿತದೃಷ್ಟಿಯಿಂದ, ದೇಶದ ಸುಭಿಕ್ಷೆಯಿಂದ, ದೇಶದ ಆರ್ಥಿಕ ಸುಭಿಕ್ಷೆಯಿಂದ ಇಷ್ಟೆಲ್ಲ ಜಾಗತಿಕ ಮಟ್ಟದಲ್ಲಿ ಕ್ರೈಸಿಸ್ ಆದ್ರೂ ಕೂಡ ಒಂದು ದೇಶದ ಪ್ರಧಾನಿ ಜನತೆ ಕರೆ ಕೊಡ್ತಾರೆ ಅನ್ನೋದನ್ನು ನೀವು ದಯವಿಟ್ಟು ಅದರ ಕಡೆ ಗಮನ ಕೊಡಿ. ನಾವೀಗ ಬೆಲೆ ಅಪಮೌಲ್ಯದ ಕಡೆ ಗಮನ ಕೊಡಿ. ಬಗ್ಗೆ ರೂಪಾಯಿಗೆ ಬೆಲೆ ಇಲ್ಲ, ಭಾರತ ಅವಮಾನ ಆಡಳಿತ ಪಕ್ಷದ ವಕ್ತಾರ ಇದ್ದೀರಾ, ದಯವಿಟ್ಟು ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ನೀವು ಆಡಳಿತ ಪಕ್ಷ, ಅವರು ಒಂದು ದೇಶದ ಪ್ರಧಾನಿ ಬಗ್ಗೆ ಎಮರ್ಜೆನ್ಸಿ ಹೇರಿದಾರೆ, ಅದನ್ನ ಸುಮ್ಮನೆ ಕುತ್ಕೋಬೇಕು. ವಿಷಯ ಯಾವುದು ಮೇಡಮ್? ವಿಷಯ ಅವ್ರು ಏನಕ್ಕೆ ಮಾತಾಡಿದ್ರು? ದೇಶದ ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಕುತ್ಕೊಳಕ್ ಆಗಲ್ಲ ರೀ. ಇಲ್ಲಿ ಇದನ್ನ ಬಿಟ್ಟಾಕಿ ಶಿಕ್ಷಣದ ಬಗ್ಗೆ ನಾವು ಒತ್ತು ಕೊಡೋದಾದ್ರೆ, ಅಥವಾ ಮಕ್ಕಳ ವಿಚಾರದ ಬಗ್ಗೆ ಗಮನ ಕೊಡೋದಾದ್ರೆ ಇದರ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತಾ? ಮತ್ತೆ ನೀವು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಮರ್ಜೆನ್ಸಿ ಅಂತ ಹೋಗ್ಬಿಡಿ. ಈ ಕಾರ್ಯಕ್ರಮ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮಾತ್ರ ಮಾತಾಡಿ. ಸೊ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಏನು ಬೇಕು? ನಿಮಗೆ ಡ್ರೆಸ್ ಕೋಡ್ ಬೇಕಾ, ಇಲ್ಲ ನಿಮಗೆ ಎಜುಕೇಷನ್ ಬೇಕಾ? ಅದು ನನ್ನ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವಾಗಲೇ ಈಗ ಜಸ್ಟ್ ಹೇಳಿದ್ರು ಅವರು, ನಮಗೆ ಸ್ತ್ರೀಗೆ ಎಜುಕೇಷನ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ. ಫಸ್ಟ್ ಆಫ್ ಆಲು ಮುಸ್ಲಿಂ ಹೆಣ್ಮಕ್ಳಿಗೆ ಒಳ್ಳೆಯ ಶಿಕ್ಷಣ ಬೇಕು, ಅವರಿಗೆ ಏನೋ ಸ್ವಯಂ ಶಕ್ತಿ, ಅವರು ಒಂದು ಅವ್ರದ್ದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕು. ಸೊ ಹಾಗಾಗಿ ಅವರಿಗೆ ಇದೆಲ್ಲ ಮಹತ್ವದ್ದು. ಇದೆಲ್ಲ ಆ್ಯಕ್ಚುಲಿ ಹಿಜಾಬ್ ಎಲ್ಲ ಈಗೇನಂದರೆ, ಸೊ ಮೈನಾರಿಟಿ ವೋಟ್ ಬ್ಯಾಂಕ್ ಸೆಳೆಯೋದಕ್ಕೆ ಇದೆಲ್ಲ ಒಂದು ಪ್ರೀ ಪ್ಲ್ಯಾಂಡ್. ಈಗ ನೋಡಿ, ಇವರಿಬ್ಬರೇ ಕಿತ್ತಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ JDS ಮತ್ತು BJP ಅಲಯನ್ಸ್ ಆಗಿದೆಯಾ, ಸೊ ಇವ್ರಿಗೇನೋ ಇವರಿಬ್ರು ಕಿತ್ತಾಡ್ಕೊಂಡು ಇಲ್ಲೂ ಒಡೆದೋಗ್ಲಿ ಅನ್ನೋ ಎಲ್ಲ ಪ್ಲ್ಯಾನಿಂದ ಬರ್ತಾ ಇದ್ದವರು. ಕಾಂಗ್ರೆಸ್ ಅವ್ರು ನೋಡಿ ಫುಲ್ ಪ್ಲ್ಯಾನ್ ಮಾಡಿಕೊಂಡು, ಇಟ್ ಈಸ್ ಎ ಸ್ಟ್ರಾಟಜಿಕ್ ಮೂವ್. ನೀವು ಯಾಕೆ 3 ವರ್ಷ ಇವತ್ತು ಮಾಡಿಲ್ಲ, ಇವಾಗ ಎತ್ತುತ್ತಾ ಇದ್ದೀರಾ ಇನ್ನೇನು ಎಲೆಕ್ಷನ್ ಹತ್ರ ಬಂತು ಅಂತನಾ? ಸೊ ಹಾಗಾಗಿ ಇವಾಗ ಡಿಬೇಟ್ಗಳು ನಡೀಲಿ, ಈಗ ಒಂದು ಸ್ವಲ್ಪ ಒಡೆದೋಗ್ಲಿ, ಇನ್ನು ಮುಂದಿನ ಎಲೆಕ್ಷನ್ಗೆ ನಮಗೆ ಈಸಿ ಆಗಲಿ, ಅನುಕೂಲವಾಗಲಿ, ಮತ್ತು ಮೈನಾರಿಟಿ ವೋಟ್ಸ್ ಎಲ್ಲ ನಮ್ಮ ಕಡೆ ಬರಲಿ ಅನ್ನೋ ಒಂದು ಹುನ್ನಾರ ನಿಮ್ಮಲ್ಲಿ ಇದೆಯಾ ಅಂತ ನನಗೆ ಇಲ್ಲಿ ಭಾಸವಾಗ್ತಾ ಇದೆ. ಇದೇ ಇರಬಹುದು. ಈಗ ನೋಡಿ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಒಂದು ನಿಮಿಷ, ನೀವು JDS ಅಥವಾ BJP ಅಲಯನ್ಸ್ ಒಡೆಯೋದಕ್ಕೆ ಇಲ್ಲ ಆಗಲ್ಲ. ಕಾರಣ ಇದು ಈ ಒಂದು ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಥ ಆಗ್ತಾ ಇಲ್ಲ. ಈಗ ಹಿಜಾಬ್ ವಿಚಾರಕ್ಕೂ ನೀವು BJP JDS ಅಲಯನ್ಸ್ ಒಡೆಯೋದಕ್ಕೂ ಯಾಕೆ ಅಂತ ಹೇಳಿದ್ರೆ, ಹಿಂದೂ ಸಂಘಟನೆಯ ಒಕ್ಕೂಟದ ಸಂಚಾಲಕರಿದ್ರು ಪ್ರೇಮ್ ಕುಮಾರ್ ಅವರೇ, ನೀವು ಕೇಳಿಸ್ಕೊಳ್ತಾ ಇದ್ರಿ, 3 ಪಕ್ಷದವರು ಮಾತಾಡ್ತಾ ಇದ್ದಿದ್ದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಎಲ್ಲ ರಾಜಕಾರಣವನ್ನೇ ಮಾಡ್ತಾ ಇದ್ದಾರೆ, ರಾಜಕೀಯವೇ ಮಾತಾಡ್ತಾ ಇದ್ದಾರೆ ಅಂತ. ನೀವು ಒಂದು ಸಂಘಟನೆಯ ಮುಖಂಡರು, ನಿಮಗೆ ಏನ್ ಅನ್ಸ್ತಪ್ಪ ಇವ್ರ ಚರ್ಚೆಗಳೆಲ್ಲ ಕೇಳಿಸ್ಕೊಂಡು? ನೋಡಿ, ಧಾರ್ಮಿಕ ಚಿಹ್ನೆಗಳು, ಧಾರ್ಮಿಕ ವಿಷಯಕ್ಕೂ ಮತದ ವಿಚಾರಕ್ಕೂ ಹಿಜಾಬ್ಗೂ ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಒಂದಕ್ಕೊಂದು ಸಂಪರ್ಕವೇ ಇಲ್ಲ.
ಜನಿವಾರವನ್ನು ತಗ್ಸಿದ್ದು ಅದು 100ಕ್ಕೆ 200 ಭಾಗ ಧಾರ್ಮಿಕ ವಿಚಾರಕ್ಕೆ ವಿರುದ್ಧ. ಅದು ಹಿಜಾಬ್ ಅನ್ನೋದು ಬಂದಿರುವಂಥದ್ದು ಒಂದು ವಸ್ತ್ರ ಸಂಹಿತೆ ಇದ್ದಾಗ ಒಂದು ಕಾಲೇಜಲ್ಲಿ 100 ಮಕ್ಕಳಿದ್ರೆ 100 ಮಕ್ಕಳು ಒಂದೇ ಯೂನಿಫಾರ್ಮನ್ನು ಒಂದು ಸಮವಸ್ತ್ರವನ್ನು ಹಾಕ್ಕೊಂಡು ಬರಬೇಕು. ಇದು ಆ ಶಾಲೆಯ ನಿಯಮ. ಅಲ್ಲಿ ಆ ರೀತಿ ಇರಬೇಕು. ಮುಸಲ್ಮಾನರು ಹೆಣ್ಮಕ್ಳು ಮುಖ ಮುಚ್ಕೊಂಡು ಬರುವಂಥದ್ದು ತಪ್ಪು, ಅಲ್ಲಿ ಬೇಡ ಅದು ಅಂತೇಳಿ ಈ ರೀತಿ ವಿಚಾರವನ್ನು ಮಾತಾಡಬೇಕು. ಹಿಜಾಬ್ ಮುಖ ಮುಚ್ಕೊಳ್ಳಲ್ಲ, ಒಂದು ಕರೆಕ್ಷನ್. ಆದ್ರೆ ಇವರು ಧಾರ್ಮಿಕ ವಿಷಯಕ್ಕೂ ತಲೆ ಮುಚ್ಕೊಂಡು. ಮತದ ವಿಚಾರಕ್ಕೂ ತಾಳೆ ಹಾಕ್ಬೇಡಿ ನೀವು. ಒಂದು. ಎರಡನೇದು, ಕಾಂಗ್ರೆಸ್ನ ಅಂಜುಮ್ ಪರ್ವೀಸ್ ಅವರು ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅಂಜುಮ್ ಇವತ್ತು ಪರ್ವೇಜ್ ತ್ರಿವಳಿ ಅಲ್ಲ. ತಲಾಖ್ ಅನ್ನುವಂಥದ್ದನ್ನ ಅವ್ರು ತೆಗೆದು ಉನ್ನತಾಧಿಕಾರಿ. ಒಂದು ಸಾಮಾಜಿಕ ಪಿಡುಗಿಂದ ಬಹಳಷ್ಟು ಹೆಣ್ಣುಮಕ್ಕಳು ಚೇತರಿಸ್ಕೊಂಡಿದ್ದಾರೆ. ಅಂತ ಒಬ್ಬ ಪ್ರಧಾನಿಗೆ ನೀವು ಅಭಿನಂದನೆ ಸಲ್ಲಿಸಬೇಕು, ಮುಸಲ್ಮಾನ್ ಹೆಣ್ಮಗಳಾಗಿ ನೀವು. ನೀವು ಈಗ ಅದನ್ನ ಬಿಟ್ಟು ಸಂಘಟನೆ ನೀವು ಅವ್ರನ್ನ ಬಿಟ್ರಿ ಟೀಕೆ ಈಗ ರಾಜಕೀಯಕ್ಕೆ ಬಂದ್ರಿ ನೀವು ಈಗ. ತಪ್ಪಿದೆ ಅದು. ಈಗ ಸಂಘಟನೆ ಬಿಟ್ರಿ, ಸಂಘಟನೆ ಯಾರು ವಿಚಾರ, ಹೇಳ್ತಾರೆ? ಸಂಘಟನೆ ದೇಶ- ವಿಚಾರ. ರಾಜಕೀಯ ನಾನು ಮಾತಾಡ್ತಾ ಇಲ್ಲ, ನಾನು ನಾನು ಹೇಳ್ತೀನಿ, ಈ ರಾಜಕೀಯ ವಿಚಾರವನ್ನು ಮಾತಾಡ್ತಾ ಇಲ್ಲ. ರಾಜಕೀಯ ಮಾತಾಡಬೇಡಿ ಅಂತ ನಾನು ಒಂದ್ ಸೆಕೆಂಡ್ ನಾನು ಚರ್ಚೆ ಮುಂದುವರಿಸ್ತೀನಿ.